ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋದಲ್ಲಿ ನಮಗೀಗ ಏಪ್ರಿಲ್ ತಿಂಗಳ ಎಲ್ಲ ದರ್ಶನದ ಟಿಕೆಟ್ಸ್ನ TTD ಅವರು ಒಂದೊಂದಾಗಿ ರಿಲೀಸ್ ಮಾಡ್ತಾರೆ. ಈ ಟಿಕೆಟ್ಸ್ನ ಯಾವಾಗ ರಿಲೀಸ್ ಮಾಡ್ತಾರೆ, ನೀವು ಯಾವ ಟೈಮಿಗೆ ಬುಕ್ ಮಾಡ್ಕೋಬೇಕು, ಮತ್ತು ಯಾವ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ದರ್ಶನ ಆಗುತ್ತೆ ಅನ್ನುವ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಆದ್ರಿಂದ ವಿಡಿಯೋ ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ಆಗಿ ನೋಡಿ. ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ TTD ಅವರು ಎಲ್ಲ ಆನ್ಲೈನ್ ದರ್ಶನದ ಟಿಕೆಟ್ಸ್ನ 3 ತಿಂಗಳು ಮುಂಚೆನೆ ರಿಲೀಸ್ ಮಾಡ್ತಾರೆ. ಅದೇ ರೀತಿ ಈಗ ನಮಗೆ ಏಪ್ರಿಲ್ ತಿಂಗಳ ಒಂದು ದರ್ಶನದ ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ. ಮೊದಲಿಗೆ ನಮಗೆ ಏಪ್ರಿಲ್ ತಿಂಗಳ ಮೊದಲನೇ ಬಾಗಿಲಿನ ದರ್ಶನದ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಇದನ್ನು ನಮಗೆ ಲಕ್ಕಿ ಡಿಪ್ಪಲ್ಲಿ ರಿಲೀಸ್ ಮಾಡ್ತಾರೆ. ಈ ಒಂದು ಏಪ್ರಿಲ್ ತಿಂಗಳ ಲಕ್ಕಿ ಡಿಪ್ ರಿಜಿಸ್ಟ್ರೇಷನ್ಸ್ ನಮಗೆ ಜನವರಿ 19ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಈ ಲಕ್ಕಿ ಡಿಪ್ಪಲ್ಲಿ ನಮಗೆ 4 ಥರದ ಸೇವೆಗಳಿರುತ್ತೆ. ಅದ್ಯಾವುದು ಅಂದರೆ ಸುಪ್ರಭಾತ, ಅರ್ಚನಾ, ತೋಮಾಲ ಮತ್ತು ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆ ಅಂತ. ಈ 4 ಸೇವೆಗಳಿಗೂ ಕೂಡ ನೀವು ಆನ್ಲೈನಲ್ಲಿ ಲಕ್ಕಿ ಡಿಪ್ಪಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದಾಗಿರುತ್ತೆ. ಈ ಒಂದು ಲಕ್ಕಿ ಡಿಪ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ನಿಮಗೆ 2 ದಿನಗಳ ಕಾಲ ಟೈಮ್ ಇರುತ್ತೆ. ಅಂದರೆ 48 ಗಂಟೆಗಳ ಸಮಯ ಇರುತ್ತೆ ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ. ಜನವರಿ 19ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆದರೆ ನಮಗೆ ಜನವರಿ 21ನೇ ತಾರೀಕು ಬೆಳಗ್ಗೆ 10 ಗಂಟೆವರೆಗೂ ಕೂಡ ಟೈಮ್ ಇರುತ್ತೆ. ಈ ಟೈಮಲ್ಲಿ ನೀವು ಯಾವಾಗ ಬೇಕಿದ್ರೂ ಏಪ್ರಿಲ್ ತಿಂಗಳ ಒಂದು ಲಕ್ಕಿ ಡಿಪ್ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನಮಗೆ ಏಪ್ರಿಲ್ ತಿಂಗಳ ಕಂಪ್ಲೀಟ್ ಕೋಟಾಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವ ಒಂದು ಆಪ್ಷನ್ ಇರುತ್ತೆ. ನೀವು ಒಂದು ಮೊಬೈಲ್ ನಂಬರಲ್ಲಿ ಲಾಗಿನ್ ಆದರೆ ಇಬ್ಬರಿಗೆ ಲಕ್ಕಿ ಡಿಪ್ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಸೆಲೆಕ್ಟ್ ಆದರೆ ಇಬ್ಬರು ಸೆಲೆಕ್ಟ್ ಆಗ್ತೀರಾ, ಇಲ್ಲಾಂದರೆ ಇಬ್ಬರದ್ದು ಕೂಡ ಸೆಲೆಕ್ಟ್ ಆಗೋದಿಲ್ಲ. ನೀವೇನಾದರೂ ಈ ಲಕ್ಕಿ ಡಿಪ್ ಸೇವೆಗಳಲ್ಲಿ ಸೆಲೆಕ್ಟ್ ಆದರೆ ನೀವು ತುಂಬಾ ಅದೃಷ್ಟ ಅಂತ ಹೇಳ್ಬೋದು. ಏಕೆಂದರೆ ನಿಮಗೆ ದೇವರ ಮುಂದೆ ಅರ್ಧ ಗಂಟೆಗಳ ಕಾಲ ಕುಳಿತುಕೊಳ್ಳುವ ಒಂದು ಅವಕಾಶ ಕೂಡ ಇರುತ್ತೆ ಕೆಲವೊಂದು ಸೇವೆಗಳಲ್ಲಿ. ಮತ್ತು ನೀವು ದೇವರನ್ನ ಅತಿ ಸಮೀಪದಿಂದ ಅಂದರೆ ಕುಲಶೇಖರ ಪಡಿಯಿಂದ ನೀವು ದರ್ಶನ ಪಡೆಯುವ ಒಂದು ಅವಕಾಶ ಕೂಡ ಪಡಿತೀರಾ. ಆದ್ದರಿಂದ ಮಿಸ್ ಮಾಡ್ದಲೇ ಈ ಒಂದು ಏಪ್ರಿಲ್ ತಿಂಗಳ ಲಕ್ಕಿ ಡಿಪ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಯಾವುದೇ ರೀತಿಯ ಅಮೌಂಟ್ ಪೇ ಮಾಡಬೇಕಾಗಿಲ್ಲ. ನೀವೇನಾದರೂ ಸೇವೆಗೆ ಸೆಲೆಕ್ಟ್ ಆದರೆ ಆ ಸೇವೆಗೆ ತಕ್ಕ ಅಮೌಂಟ್ನ ಪೇ ಮಾಡಿಬಿಟ್ಟು ನೀವು ನಿಮ್ಮ ಒಂದು ಟಿಕೆಟ್ಸ್ನ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಈ ಲಕ್ಕಿ ಡಿಪ್ ರಿಸಲ್ಟ್ಸ್ ನಿಮಗೆ ನಿಮ್ಮ ಬುಕಿಂಗ್ ಹಿಸ್ಟ್ರಿಯಲ್ಲಿ ಸಿಗುತ್ತೆ. ಇಲ್ಲಾಂದರೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೂಡ ನಾವು ರಿಸಲ್ಟ್ಸ್ನ ಶೇರ್ ಮಾಡ್ತೀವಿ. ಇದರಲ್ಲಿ ನಮಗೆ ಸುಪ್ರಭಾತ ಸೇವೆ ಕಾಸ್ಟ್ ಬಂದುಬಿಟ್ಟು 120 ರೂಪಾಯಿ ಆಗಿರುತ್ತೆ. ತೋಮಾಲ ಮತ್ತು ಅರ್ಚನಾ ಸೇವೆ ಕಾಸ್ಟ್ ಬಂದುಬಿಟ್ಟು 220 ರೂಪಾಯಿ ಆಗಿರುತ್ತೆ. ಮತ್ತು ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆ ಕಾಸ್ಟ್ ಬಂದುಬಿಟ್ಟು ನಮಗೆ 1250 ರೂಪಾಯಿ ಆಗಿರುತ್ತೆ. ನೆಕ್ಸ್ಟ್ ನಮಗೆ ರಿಲೀಸ್ ಮಾಡುವ ಸೇವೆಗಳು ಯಾವುದು ಅಂದರೆ ಇದನ್ನು ಫಸ್ಟ್ ಇನ್ ಫಸ್ಟ್ ಔಟ್ ಆದ್ಯತ ಸೇವಾ ಟಿಕೆಟ್ಸ್ ಅಂತ ಕರೀತಾರೆ. ಈ ಸೇವೆ ಟಿಕೆಟ್ಸ್ನ ನೀವು ಬುಕ್ ಮಾಡಿಕೊಂಡ್ರೆ ನೀವು ಕನ್ಫರ್ಮ್ ಆಗಿ ಸೇವೆ ನೋಡುವ ಒಂದು ಅವಕಾಶ ಕೂಡ ಇರುತ್ತೆ. ಮತ್ತು ನೀವು ತಿರುಮಲದಲ್ಲಿ ತುಂಬ ಸುಲಭವಾಗಿ ದರ್ಶನ ಕೂಡ ಮಾಡ್ಕೋಬೋದಾಗಿರುತ್ತೆ. ಈ ಒಂದು ಫಸ್ಟ್ ಇನ್ ಫಸ್ಟ್ ಔಟ್ ಆದ್ಯತ ಸೇವೆಗಳನ್ನ ನಮಗೆ ಈಗ ಏಪ್ರಿಲ್ ತಿಂಗಳ ಕಂಪ್ಲೀಟ್ ಕೋಟಾ ಟಿಕೆಟ್ಸ್ನ ನಮಗೆ ಜನವರಿ 22ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಈ ಆದ್ಯತ ಸೇವೆಗಳಲ್ಲೂ ಕೂಡ ನಮಗೆ 4 ಥರದ ಸೇವೆಗಳಿರುತ್ತೆ. ಅದ್ಯಾವುದು ಅಂದರೆ ಕಲ್ಯಾಣೋತ್ಸವ, ಉಂಜಲ್ ಸೇವಾ, ಸಹಸ್ರ ದೀಪಾಲಂಕರಣ ಸೇವಾ ಮತ್ತು ಆದ್ಯತ ಬ್ರಹ್ಮೋತ್ಸವ ಅಂತ. ಈ 4 ಸೇವೆಗಳಿಗೂ ಕೂಡ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದಾಗಿರುತ್ತೆ. ಈ ಸೇವೆ ಕಾಸ್ಟ್ ಬಂದುಬಿಟ್ಟು ನಮಗೆ ಒಬ್ಬರಿಗೆ 500 ರೂಪಾಯಿ ಆಗಿರುತ್ತೆ. ನೀವೇನಾದರೂ ಕಲ್ಯಾಣೋತ್ಸವ ಸೇವೆ ಟಿಕೆಟ್ಸ್ನ ಬುಕ್ ಮಾಡ್ಕೊತಿದ್ರೆ ಒಂದು ಟಿಕೆಟಲ್ಲಿ ನೀವು ಇಬ್ಬರಿಗೆ ಕನ್ಫರ್ಮ್ ಆಗಿ ಬುಕ್ ಮಾಡ್ಕೊಳ್ಳೇಬೇಕಾಗಿರುತ್ತೆ. ಅದೇ ನೀವು ಉಂಜಲ್ ಸೇವೆ ಆಗಿರ್ಬೋದು, ಆದ್ಯತ ಬ್ರಹ್ಮೋತ್ಸವ ಆಗಿರ್ಬೋದು, ಈ ಸೇವೆ ಟಿಕೆಟ್ಸ್ನ ನೀವು ಒಬ್ಬರಿಗೂ ಕೂಡ ಬುಕ್ ಮಾಡ್ಕೋಬೋದಾಗಿರುತ್ತೆ. ಆದ್ದರಿಂದ ಕಲ್ಯಾಣೋತ್ಸವ ಸೇವೆ ಟಿಕೆಟ್ ಕಾಸ್ಟ್ ನಮಗೆ 1000 ರೂಪಾಯಿ ಆಗಿರುತ್ತೆ. ಇನ್ನು ಮಿಕ್ಕಿದ ಸೇವೆಗಳು ನಮಗೆ 500 ರೂಪಾಯಿ ಆಗಿರುತ್ತೆ. ಈ 4 ಸೇವೆಗಳಲ್ಲಿ ನೀವು ಯಾವುದೇ ಸೇವೆ ಟಿಕೆಟ್ ಬುಕ್ ಮಾಡಿಕೊಂಡ್ರೂ ಕೂಡ ನಿಮಗೆ ದರ್ಶನದ ಎಂಟ್ರಿ ಪಾಯಿಂಟ್ ಬಂದುಬಿಟ್ಟು ಸುಪಥಮಿಂದ ಇರುತ್ತೆ. ಇದು ದೇವಸ್ಥಾನದ ಪಕ್ಕದಲ್ಲೇ ಇರುವ ಕಾರಣ ನಿಮಗೆ ತುಂಬ ಸುಲಭವಾಗಿ ದರ್ಶನ ಆಗುತ್ತೆ. ಕೇವಲ 1 ಗಂಟೆಯಲ್ಲಿ ದರ್ಶನ ಆಗುತ್ತೆ. ಅದೇ ರೀತಿ ನಿಮಗೆ ಸೇವೆ ನೋಡುವ ಒಂದು ಸುವರ್ಣ ಅವಕಾಶ ಕೂಡ ಇರುತ್ತೆ. ನೀವೇನಾದರೂ ಕಲ್ಯಾಣೋತ್ಸವ ಟಿಕೆಟ್ಸ್ನ ಬುಕ್ ಮಾಡಿಕೊಂಡ್ರೆ ಮೊದಲಿಗೆ ನಿಮಗೆ 11 ಗಂಟೆಗೆ ರಿಪೋರ್ಟಿಂಗ್ ಇರುತ್ತೆ. ನೀವು ಸುಪಥ ಮೂಲಕ ಹೋಗ್ಬಿಟ್ಟು ಕಲ್ಯಾಣೋತ್ಸವ ಸೇವೆನ ನೋಡಬೇಕು. ಅದಾದಮೇಲೆ ನಿಮಗೆ ದರ್ಶನಕ್ಕೆ ಅಲೋ ಮಾಡ್ತಾರೆ. ಅದೇ ನೀವೇನಾದರೂ ಉಂಜಲ್ ಸೇವಾ ಬುಕ್ ಮಾಡಿಕೊಂಡ್ರೆ ಮೊದಲಿಗೆ ನಿಮಗೆ ದರ್ಶನಕ್ಕೆ ಅಲೋ ಮಾಡ್ತಾರೆ. ಅದಾದ ನಂತರ ನಿಮಗೆ ಸೇವೆ ನೋಡುವ ಒಂದು ಅವಕಾಶ ಇರುತ್ತೆ. ಇನ್ನು ಈಗ ಪ್ರಸ್ತುತ ನಮಗೆ ಏಪ್ರಿಲ್ ತಿಂಗಳ ಕಂಪ್ಲೀಟ್ ಕೋಟಾನ ಜನವರಿ 22ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಇನ್ನು ಅದ್ರ ಜೊತೆಗೆ ನಮಗೆ ಜನವರಿ 22ನೇ ತಾರೀಕಿಗೆ ಮಧ್ಯಾಹ್ನ 3 ಗಂಟೆಗೆ ಆನ್ಲೈನ್ ವರ್ಚುವಲ್ ಸೇವೆ ಟಿಕೆಟ್ಸ್ ಅಂತ ರಿಲೀಸ್ ಮಾಡ್ತಿದ್ದಾರೆ. ಈ ಆನ್ಲೈನ್ ವರ್ಚುವಲ್ ಸೇವೆ ಏನು ಅಂದರೆ ನಮಗೆ ತಿರುಮಲದಲ್ಲಿ ಸೇವೆ ನೋಡುವ ಅವಕಾಶ ಇರೋದಿಲ್ಲ, ಕೇವಲ ದರ್ಶನ ಮಾಡ್ಕೊಳ್ಳುವ ಒಂದು ಅವಕಾಶ ಮಾತ್ರ ಇರುತ್ತೆ. ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ನೀವು ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಾರಲ್ಲ, ಈ ಟಿಕೆಟ್ಸ್ನ ಬುಕ್ ಮಾಡಿಕೊಂಡ್ರೆ ನಿಮಗೆ ತಿರುಮಲದಲ್ಲಿ ಸೇವೆ ನೋಡುವ ಅವಕಾಶ ಇರೋದಿಲ್ಲ, ಕೇವಲ ದರ್ಶನ ಮಾಡ್ಕೊಳ್ಳುವ ಅವಕಾಶ ಇರುತ್ತೆ. ಅದು ಕೂಡ ನಿಮಗೆ 300 ರೂಪೀಸ್ ಎಂಟ್ರಿ ಪಾಯಿಂಟ್ ಅಂದರೆ ATC ಸರ್ಕಲಿಂದ ನಿಮಗೆ ದರ್ಶನಕ್ಕೆ ಅಲೋ ಮಾಡ್ತಾರೆ. ಇದರಲ್ಲಿ ನಿಮಗೆ ದರ್ಶನ ಆಗಲಿಕ್ಕೆ
3ರಿಂದ 5 ಅವರ್ ಆದರೂ ಹಿಡಿಯುತ್ತೆ. ಈ ಒಂದು ಆನ್ಲೈನ್ ವರ್ಚುವಲ್ ಸೇವೆಯಲ್ಲಿ ನೀವು ಮೊದಲಿಗೆ ಸೇವೆನ ಬುಕ್ ಮಾಡ್ಕೋಬೇಕು. ಅದಾದ ನಂತರ ನಿಮ್ಮ ಬುಕಿಂಗ್ ಹಿಸ್ಟ್ರಿ ಅಥವಾ ಟ್ರಾನ್ಸಾಕ್ಷನ್ ಹಿಸ್ಟ್ರಿಗೆ ಹೋಗ್ಬಿಟ್ಟು ನೀವು ದರ್ಶನನ ಬುಕ್ ಮಾಡ್ಕೋಬೇಕಾಗಿರುತ್ತೆ. ನೀವು ದರ್ಶನನ ಯಾವ ದಿನಕ್ಕೆ ಬುಕ್ ಮಾಡ್ಕೊತೀರಾ ಆ ಡೇಟ್ಗೆ ನೀವು ತಿರುಮಲಕ್ಕೆ ಹೋಗ್ಬಿಟ್ಟು ವೆಂಕಟೇಶ್ವರ ಸ್ವಾಮಿ ಅವರ ದರ್ಶನ ಮಾಡ್ಕೋಬೋದಾಗಿರುತ್ತೆ. ಈ ಒಂದು ಆನ್ಲೈನ್ ವರ್ಚುವಲ್ ಸೇವೆ ಕಾಸ್ಟ್ ಕೂಡ ನಮಗೆ 500 ರೂಪಾಯಿ ಆಗಿರುತ್ತೆ. ಇನ್ನು ಈ ಒಂದು ಅರ್ಜಿತ ಸೇವೆಗಳನ್ನ ಕೂಡ ನಾವು ಒಂದು ಮೊಬೈಲ್ ನಂಬರ್ ಇಂದ ಲಾಗಿನ್ ಆದ್ರೆ ಇಬ್ಬರಿಗೆ ದರ್ಶನದ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ನೆಕ್ಸ್ಟ್ ನಮಗೆ ರಿಲೀಸ್ ಮಾಡೋದು ಏಪ್ರಿಲ್ ತಿಂಗಳ ಅಂಗಪ್ರದಕ್ಷಿಣಾ ಟಿಕೆಟ್ಸ್ ಅಂತ. ನಮಗೆ ಅಂಗಪ್ರದಕ್ಷಿಣಾ ಅಂದ್ರೆ ತಿರುಮಲದಲ್ಲಿ ಒಂದು ಸುತ್ತ ಉರುಳು ಸೇವೆ ಮಾಡಬೇಕು. ಇದನ್ನೇ ಅಂಗಪ್ರದಕ್ಷಿಣಾ ಅಂತ ಕರೀತಾರೆ. ನಿಮ್ಗೆ ವೆಂಡಿವಾಕಿಲು ಅಂತ ಗೊತ್ತಿರುತ್ತೆ, ಅಂದ್ರೆ ಬೆಳ್ಳಿ ಬಾಗಿಲು, ಅದರೊಳಗೆ ನಾವು ಗರ್ಭಗುಡಿಯ ಸುತ್ತ ಒಂದು ಸುತ್ತ ಉರುಳು ಸೇವೆ ಮಾಡಬೇಕು. ಅದನ್ನೇ ಅಂಗಪ್ರದಕ್ಷಿಣಾ ಅಂತ ಕರೀತಾರೆ. ಈ ಒಂದು ಟಿಕೆಟ್ಸ್ ನ ಕೂಡ ನಮಗೆ ಆನ್ಲೈನ್ ಅಲ್ಲೇ ರಿಲೀಸ್ ಮಾಡ್ತಾರೆ. ಈಗ ಪ್ರಸ್ತುತ ನಮಗೆ ಏಪ್ರಿಲ್ ತಿಂಗಳ ಒಂದು ಟಿಕೆಟ್ಸ್ ನ ನಮಗೆ ಜನವರಿ 23ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಾರೆ. ಈ ಅಂಗಪ್ರದಕ್ಷಿಣಾ ಟಿಕೆಟ್ಸ್ಗೆ ಯಾವುದೇ ರೀತಿಯ ಅಮೌಂಟ್ ಇರಲ್ಲ. ಇದು ಉಚಿತವಾದ ಟಿಕೆಟ್ಸ್ ಆಗಿರುತ್ತೆ. ನೀವು ಆರಾಮಾಗಿ ನಿಮ್ಮ ಫೋನ್ ನಂಬರಿಂದ ಲಾಗಿನ್ ಆಗಿ ಈ ಒಂದು ಅಂಗಪ್ರದಕ್ಷಿಣಾ ಸೇವಾ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಈ ಒಂದು ಅಂಗಪ್ರದಕ್ಷಿಣಾ ಟಿಕೆಟ್ಸ್ ನಮಗೆ ದಿನಕ್ಕೆ 750 ಟಿಕೆಟ್ಸ್ ಆಗಿ ರಿಲೀಸ್ ಮಾಡ್ತಾರೆ. ಇನ್ನು 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯ ಟಿಕೆಟ್ಸ್ ಬೇಡ, ನೀವು ಅವ್ರನ್ನ ಫ್ರೀಯಾಗಿ ದರ್ಶನಕ್ಕೆ ಕರ್ಕೊಂಡು ಹೋಗ್ಬೋದು. ಅವರ ಒಂದು ID ಕಾರ್ಡ್ನ ಮಾತ್ರ ಕ್ಯಾರಿ ಮಾಡಿ. ಇನ್ನು ಯಾರೆಲ್ಲ ಅಂಗಪ್ರದಕ್ಷಿಣಾ ಟಿಕೆಟ್ಸ್ ಬುಕ್ ಮಾಡ್ಕೊತೀರಲ್ಲ, ನಿಮ್ಮ ಒಂದು ರಿಪೋರ್ಟಿಂಗ್ ಟೈಮ್ ಬಂದ್ಬಿಟ್ಟು ಬೆಳಗಿನ ಜಾವ 1:30-2 ಗಂಟೆಗೆ ಇರುತ್ತೆ. ನೀವು ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ನೀವು ಹೋಗ್ಬೇಕಾಗಿರುತ್ತೆ. ಮೊದಲಿಗೆ ನಿಮ್ಮ ಟಿಕೆಟ್ಸ್ನ ಚೆಕ್ ಮಾಡ್ತಾರೆ. ಅದಾದ ನಂತರ ನಿಮಗೆ ಉರುಳು ಸೇವೆ ಮಾಡಲಿಕ್ಕೆ ಬಿಡ್ತಾರೆ. ಉರುಳು ಸೇವೆ ಆದ ನಂತರ ದರ್ಶನಕ್ಕೆ ಅಲೋ ಮಾಡ್ತಾರೆ. ಇದರಲ್ಲಿ ನಿಮಗೆ ದರ್ಶನ ಜಯ ವಿಜಯದಿಂದ ಇರುತ್ತೆ. ನಿಮಗೆ ಮೊದಲನೇ ಬಾಗಿಲಿನ ದರ್ಶನ ಇರೋದಿಲ್ಲ. ನೆಕ್ಸ್ಟ್ ನಮಗೆ ಜನವರಿ 23ನೇ ತಾರೀಕೆ ನಮಗೆ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ಅಂದ್ರೆ VIP ಬ್ರೇಕ್ ದರ್ಶನದ ಟಿಕೆಟ್ಸ್ನ ಕೂಡ ರಿಲೀಸ್ ಮಾಡ್ತಾರೆ. ಇದರ ಒಂದು ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು ನಮಗೆ 10,500 ರೂಪಾಯಿ ಆಗಿರುತ್ತೆ. ಇದರಲ್ಲಿ ನಾವು 10,000 ರೂಪಾಯಿ ಶ್ರೀವಾಣಿ ಟ್ರಸ್ಟ್ಗೆ ಡೊನೇಟ್ ಮಾಡಿದ್ರೆ ಇನ್ನು 500 ರೂಪಾಯಿ ಕೊಟ್ಟು ನಾವು VIP ಬ್ರೇಕ್ ದರ್ಶನದ ಟಿಕೆಟ್ನ ಪಡಿಬೋದಾಗಿರುತ್ತೆ. ಈಗ ನಮಗೆ ಏಪ್ರಿಲ್ ತಿಂಗಳ ಒಂದು ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಜನವರಿ 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ರಿಲೀಸ್ ಮಾಡ್ತಾರೆ. ಯಾರೆಲ್ಲ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಬುಕ್ ಮಾಡ್ಕೊತೀರಲ್ಲ, ನಿಮಗೆ ದರ್ಶನ ಮೊದಲನೇ ಬಾಗಿಲಿನ ದರ್ಶನ ಇರುತ್ತೆ. ನೀವು ಫಸ್ಟ್ ಡೋರ್ ದರ್ಶನನ ಪಡ್ಕೋಬೋದಾಗಿರುತ್ತೆ. ನಿಮಗೆ ದೇವರನ್ನ ಅತಿ ಸಮೀಪದಿಂದ ದರ್ಶನ ಮಾಡಬೇಕು ಅಂತ ಆಸೆ ಇದ್ರೆ ನೀವು ಈ ಒಂದು ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದು. ಇನ್ನು ಆನ್ಲೈನಲ್ಲಿ ನಿಮಗೆ ಈಸಿಯಾಗಿ ಟಿಕೆಟ್ ಸಿಗಬೇಕು ಅಂದರೆ ನೀವು ಮೊದಲೇ ಶ್ರೀವಾಣಿ ಟ್ರಸ್ಟ್ಗೆ ಅಮೌಂಟ್ನ ಡೊನೇಟ್ ಮಾಡಿ ಇಟ್ಕೊಂಡಿದ್ರೆ ನಮಗೆ ಟಿಕೆಟ್ಸ್ ರಿಲೀಸ್ ಮಾಡ್ತಾರಲ್ಲ ಆ ಡೇಟ್ಗೆ ನೀವು ಡೈರೆಕ್ಟಾಗಿ ಡೋನರ್ ಪ್ರಿವಿಲೇಜಸ್ಗೆ ಹೋಗ್ಬಿಟ್ಟು ನೀವು ದರ್ಶನದ ಟಿಕೆಟ್ನ ಬುಕ್ ಮಾಡ್ಕೋಬಹುದು. ನೀವು 500 ರೂಪೀಸ್ ಕೊಟ್ಟು ದರ್ಶನದ ಟಿಕೆಟ್ನ ಬುಕ್ ಮಾಡ್ಕೋಬೇಕಾಗಿರುತ್ತೆ. ಅದಾದ ನಂತರ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಆನ್ಲೈನಲ್ಲಿ ನೀವು ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ಬುಕ್ ಮಾಡಿದ ನಂತರ ನಿಮಗೆ 1000 ರೂಪೀಸ್ ರೂಮ್ ಅಕೊಮಡೇಷನ್ ಬುಕ್ ಮಾಡ್ಕೊಳ್ಳುವ ಅವಕಾಶ ಕೂಡ ಇರುತ್ತೆ. ನಿಮ್ಗೆ ಏನಾದರೂ ಬೇಕಿದ್ರೆ ನೀವು 1000 ರೂಪಾಯಿ ರೂಮ್ನ ಕೂಡ ಆನ್ಲೈನಲ್ಲೇ ಬುಕ್ ಮಾಡ್ಕೋಬಹುದು. ಇದಕ್ಕೂ ನೀವು 1000 ರೂಪಾಯಿ ಕಾಷನ್ ಡೆಪಾಸಿಟ್ ಆಗಿ ಪೇ ಮಾಡಬೇಕಾಗಿರುತ್ತೆ. ಇನ್ನು ಈ ಒಂದು ಟಿಕೆಟ್ಸ್ ನೀವೇನಾದರೂ ಇಬ್ಬರಿಗೆ ಬುಕ್ ಮಾಡ್ಕೊತಿದ್ದೀರಾ ಅಂದರೆ 21,000 ರೂಪಾಯಿ ಆಗಿರುತ್ತೆ. ನೀವು ಈ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಬುಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಎಂಟ್ರಿ ಪಾಯಿಂಟ್ ಬಂದ್ಬಿಟ್ಟು ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ಇರುತ್ತೆ. ಸಂಜೆ 4:00ವರೆಗೆ ದರ್ಶನಕ್ಕೆ ಅಲೋ ಮಾಡ್ತಾರೆ. ಇದರಲ್ಲಿ ಯಾವುದೇ ರೀತಿಯ ನೂಕಾಟ ಇರಲ್ಲ ಮತ್ತೆ ದೇವರನ್ನ ನೀವು ತುಂಬ ಸಮೀಪದಿಂದ ದರ್ಶನ ಮಾಡ್ಕೋಬೋದಾಗಿರುತ್ತೆ. ನೆಕ್ಸ್ಟ್ ನಮಗೆ ಏಪ್ರಿಲ್ ತಿಂಗಳ ಸೀನಿಯರ್ ಸಿಟಿಸನ್ ಅಥವಾ ಫಿಸಿಕಲಿ ಚಾಲೆಂಜ್ಡ್ ಕೋಟಾನ ರಿಲೀಸ್ ಮಾಡ್ತಾರೆ. ಇದನ್ನು ನಮಗೆ ಜನವರಿ 23ನೇ ತಾರೀಕೆ ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಈ ಎಲ್ಲ ಆನ್ಲೈನ್ ಟಿಕೆಟ್ಸ್ನ ನೀವು TTD ಅವರ ಅಫಿಷಿಯಲ್ ವೆಬ್ಸೈಟ್ ಆದ ttdevastanams.ap.gov.in ಈ ಒಂದು ವೆಬ್ಸೈಟಲ್ಲಿ ಬುಕ್ ಮಾಡ್ಕೋಬಹುದು. ಇಲ್ಲಾಂದರೆ TTD ಅವರ ಮೊಬೈಲ್ ಆ್ಯಪ್ ಕೂಡ ಇದೆ, TT ದೇವಸ್ಥಾನಮ್ಸ್ ಅಂತ. ಆ ಮೊಬೈಲ್ ಆ್ಯಪಲ್ಲೂ ಕೂಡ ನೀವು ಈ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ಯಾರೆಲ್ಲ ಬುಕ್ ಮಾಡ್ಕೋಬೇಕು, ನೀವು 65 ವರ್ಷದ ಮೇಲ್ಪಟ್ಟಿನವರ ಆದ್ರೆ ನೀವು ಸೀನಿಯರ್ ಸಿಟಿಸನ್ ಕೋಟಾಲಿ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಸೀನಿಯರ್ ಸಿಟಿಸನ್ ಕೋಟಾದಲ್ಲಿ ಯಾರೆಲ್ಲ ಟಿಕೆಟ್ಸ್ ಬುಕ್ ಮಾಡ್ಕೊಂತಿದ್ದೀರಾ ನಿಮ್ಮ ಒಂದು ಆಧಾರ್ ಕಾರ್ಡ್ ಫೈಲ್ ಅಪ್ಲೋಡ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಆ ಒಂದು ಫೈಲ್ ಸೈಜ್ ಬಂದ್ಬಿಟ್ಟು 1 MB ಗಿಂತ ಕೆಳಗಿರಬೇಕು. ನಿಮ್ಮ ಒಂದು ಆಧಾರ್ ಕಾರ್ಡ್ ಸ್ಕ್ಯಾನ್ ಮಾಡಿ ಇಟ್ಕೊಂಡು ನೀವು ಟಿಕೆಟ್ಸ್ ನ ಬುಕ್ ಮಾಡ್ಕೊಳ್ಳುವಾಗ ಅದನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇನ್ನು ಮೆಡಿಕಲ್ ಕೇಸಸ್ ಅಲ್ಲಿ ನೀವೇನಾದ್ರೂ ಟಿಕೆಟ್ಸ್ ನ ಬುಕ್ ಮಾಡ್ಕೋಬೇಕಂದ್ರೆ ನಿಮ್ಗೆ ಏನಾದ್ರೂ ಓಪನ್ ಹಾರ್ಟ್ ಸರ್ಜರಿ, ಲಿವರ್ ಟ್ರಾನ್ಸ್ಪ್ಲಾಂಟೇಷನ್, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್, ಕಿಡ್ನಿ ಡಯಾಲಿಸಿಸ್ ಈ ರೀತಿ ಏನಾದರೂ ಮೆಡಿಕಲ್ ರೀಸನ್ ಇದ್ದರೆ ನೀವು ಮೆಡಿಕಲ್ ಕೇಸಸ್ ಕೋಟಾ ಅಲ್ಲಿ ನೀವು ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇದಕ್ಕೆ ನೀವು ನಿಮ್ಮ ಸರ್ಜನಿಂದ ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರಲ್ಲ ಅದನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ನಮಗೆ ಫಿಸಿಕಲಿ ಚಾಲೆಂಜ್ಡ್ ಕೋಟಾ ಅಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು ಅಂದರೆ ನಿಮ್ಮ ಒಂದು ಡಿಸೆಬಿಲಿಟಿ ಏನಿರುತ್ತೆ ಅದು 20%ಗಿಂತ ಜಾಸ್ತಿ ಇದ್ದರೆ ಮಾತ್ರ ನೀವು ಈ ಕೋಟಾದಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು. ಮತ್ತು ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟಿಂದ ಫಿಸಿಕಲಿ ಡಿಸೇಬಲ್ಡ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ, ಅದನ್ನು ಅಪ್ಲೋಡ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಈ 3 ಕೋಟಾದಲ್ಲಿ ನೀವು ಯಾವುದೇ ಕೋಟ
ಕೋಟಾದಲ್ಲಿ ಟಿಕೆಟ್ಸ್ ಬುಕ್ ಮಾಡ್ಕೊಂಡ್ರು ಕೂಡ ನಿಮಗೆ ಉಚಿತವಾಗಿರುತ್ತೆ. ನೀವು ಯಾವುದೇ ರೀತಿ ಅಮೌಂಟ್ ಪೇ ಮಾಡಬೇಕಾಗಿರಲ್ಲ. 3 ಕೋಟಾದಲ್ಲೂ ಕೂಡ ನೀವು ಕೇವಲ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ನ ಕರ್ಕೊಂಡು ಹೋಗುವ ಆಪ್ಷನ್ ಇರುತ್ತೆ. ಅದು ಬಿಟ್ಟು ನಿಮ್ಮ ಮಕ್ಕಳನ್ನಾಗಿರ್ಬೋದು, ರಿಲೇಟಿವ್ಸ್ನಾಗಿರ್ಬೋದು ಕರ್ಕೊಂಡು ಹೋಗುವ ಆಪ್ಷನ್ ಇರೋದಿಲ್ಲ. ಕೇವಲ ನಿಮ್ಮ ಸ್ಪೌಸ್ನ ಕರ್ಕೊಂಡು ಹೋಗುವ ಆಪ್ಷನ್ ಮಾತ್ರ ಇರುತ್ತೆ. ಅದು ಕೂಡ ನೀವು ಬುಕ್ ಮಾಡ್ಕೊಳ್ಳೋವಾಗ ನಿಮಗೆ ಡೂ ಯು ವಾಂಟ್ ಟು ಅಕೊಮಡೇಟ್ ವಿತ್ ಸ್ಪೌಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಎಸ್ ಅಂತ ಕೊಟ್ಬಿಟ್ಟು ನೀವು ಟಿಕೆಟ್ಸ್ ಬುಕ್ ಮಾಡ್ಕೊಳ್ಳೋವಾಗ ಅವರ ಡೀಟೇಲ್ಸ್ನ ಕೂಡ ಎಂಟರ್ ಮಾಡಬೇಕಾಗಿರುತ್ತೆ. ಈಗ ನಮಗೆ ಏಪ್ರಿಲ್ ತಿಂಗಳ ಒಂದು ಕೋಟಾನ ಜನವರಿ 23ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನಮಗೆ ಬಹುನಿರೀಕ್ಷಿತವಾದ 300 ರೂಪಾಯಿ ದರ್ಶನದ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಇದು ನಮಗೆ ಏಪ್ರಿಲ್ ತಿಂಗಳಿಗೆ ಸಂಬಂಧಿಸಿದ 300 ರೂಪಾಯಿ ದರ್ಶನದ ಟಿಕೆಟ್ಸ್ನ ನಮಗೆ ಜನವರಿ 24ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಾರೆ. ಈ ಬಾರಿ 300 ರೂಪಾಯಿ ಟಿಕೆಟ್ಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ. ಏಕೆಂದರೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸ್ಕೂಲ್ಸ್ಗೆಲ್ಲ ಹಾಲಿಡೇಸ್ ಇರುವ ಕಾರಣ ತುಂಬಾ ಡಿಮ್ಯಾಂಡ್ ಇರುತ್ತೆ. ನೀವೇನಾದರೂ ಏಪ್ರಿಲ್ ತಿಂಗಳಲ್ಲಿ ಪ್ಲ್ಯಾನ್ ಮಾಡ್ತಿದ್ರೆ ನೀವು ಈ ಟಿಕೆಟ್ಸ್ನ ತುಂಬ ಫಾಸ್ಟಾಗಿ ಬುಕ್ ಮಾಡ್ಕೋಬೇಕಾಗಿರುತ್ತೆ. ನಾವು ಒಂದು ಮೊಬೈಲ್ ನಂಬರಿಂದ ಲಾಗಿನ್ ಆದರೆ 6 ಜನಕ್ಕೆ 300 ರೂಪಾಯಿ ಟಿಕೆಟ್ನ ಬುಕ್ ಮಾಡ್ಕೊಳ್ಳುವ ಆಪ್ಷನ್ ಇರುತ್ತೆ. ನಿಮಗೆ ಫಾಸ್ಟಾಗಿ ಟಿಕೆಟ್ಸ್ ಬುಕ್ ಆಗಬೇಕು ಅಂದರೆ ನೀವು ಎಲ್ಲ ಡೀಟೇಲ್ಸ್ನ ಒಂದು ನೋಟ್ ಪ್ಯಾಡಲ್ಲಿ ಟೈಪ್ ಮಾಡಿಟ್ಕೊಂಡು ಕಾಪಿ ಪೇಸ್ಟ್ ಮಾಡುವ ಮುಖಾಂತರ ನೀವು ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಈ 300 ರೂಪೀಸ್ ದರ್ಶನದ ಟಿಕೆಟಲ್ಲಿ ನಮಗೆ ಹಲವಾರು ಸ್ಲಾಟ್ಸಲ್ಲಿ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ನಮಗೆ ಯಾವ ಸ್ಲಾಟಲ್ಲಿ ನಂಬರ್ ಆಫ್ ಟಿಕೆಟ್ ಅವೈಲಬಿಲಿಟಿ ಜಾಸ್ತಿ ಇರುತ್ತಲ್ಲ ಆ ಒಂದು ಸ್ಲಾಟ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿ. ನಿಮಗೆ ಈಸಿಯಾಗಿ ಟಿಕೆಟ್ ಬುಕ್ ಆಗುತ್ತೆ. ಯಾರೆಲ್ಲ 300 ರೂಪೀಸ್ ದರ್ಶನದ ಟಿಕೆಟ್ ಬುಕ್ ಮಾಡ್ಕೊತೀರಾ ನಿಮ್ಮ ಒಂದು ಎಂಟ್ರಿ ಪಾಯಿಂಟ್ ಬಂದುಬಿಟ್ಟು ATC ಸರ್ಕಲಿಂದ ಇರುತ್ತೆ ಮತ್ತು ನಿಮಗೆ ದರ್ಶನ ಆಗಲಿಕ್ಕೆ 3 ರಿಂದ 5 ಅವರ್ ಸಮಯ ಹಿಡಿಯುತ್ತೆ. ಅದೇ ರೀತಿ ನಮಗೆ ಏಪ್ರಿಲ್ ತಿಂಗಳ ತಿರುಮಲ ಮತ್ತು ತಿರುಪತಿ ಅಕಾಮಡೇಷನ್ನ ಕೂಡ ರಿಲೀಸ್ ಮಾಡ್ತಿದ್ದಾರೆ. ಅದನ್ನು ನಮಗೆ ಜನವರಿ 24ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಯಾರಿಗೆಲ್ಲ ತಿರುಮಲದಲ್ಲಿ ಅಕಾಮಡೇಷನ್ ಬೇಕು ನಿಮ್ಮ ಹತ್ರ ಆನ್ಲೈನಲ್ಲಿ ದರ್ಶನದ ಟಿಕೆಟ್ ಬುಕ್ ಮಾಡ್ಕೊಂಡಿದ್ರೆ ಮಾತ್ರ ನೀವು ತಿರುಮಲದಲ್ಲಿ ಆನ್ಲೈನಲ್ಲಿ ರೂಮ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಆನ್ಲೈನಲ್ಲಿ ನಮಗೆ 3 ಕ್ಯಾಟಗರಿಯ ರೂಮ್ಸ್ನ ರಿಲೀಸ್ ಮಾಡ್ತಾರೆ ತಿರುಮಲದಲ್ಲಿ. ಒಂದು 100 ರೂಪೀಸ್ ರೂಮ್, ಇನ್ನೊಂದು 1000 ರೂಪೀಸ್ ರೂಮ್, ಇನ್ನೊಂದು 1500 ರೂಪೀಸ್ ರೂಮ್ ಆಗಿರುತ್ತೆ. 100 ರೂಪೀಸ್ ರೂಮ್ಗೆ ನೀವು 500 ರೂಪೀಸ್ ಕಾಷನ್ ಡೆಪಾಸಿಟ್ ಆಗಿ ಪೇ ಮಾಡಬೇಕಾಗಿರುತ್ತೆ. 1000 ಮತ್ತು 1500 ರೂಪೀಸ್ ರೂಮ್ಗೆ ನೀವು ಅಷ್ಟೇ ಕಾಷನ್ ಡೆಪಾಸಿಟ್ನ ಪೇ ಮಾಡಿಬಿಟ್ಟು ನೀವು ರೂಮ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ನೀವು ತಿರುಮಲ ಅಥವಾ ತಿರುಪತಿ ಎಲ್ಲಾದರೂ ನೀವು ರೂಮ್ನ ಇಬ್ಬರಿಗೆ ಬುಕ್ ಮಾಡಿಕೊಂಡ್ರು ಕೂಡ ನೀವು ಆರಾಮಾಗಿ 5 ರಿಂದ 6 ಜನ ಆ ರೂಮಲ್ಲಿ ಇರ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ನಮಗೆ ತಿರುಪತಿಯಲ್ಲೂ ಕೂಡ 2 ರೀತಿಯ ರೂಮ್ಸ್ನ ರಿಲೀಸ್ ಮಾಡ್ತಾರೆ. ಒಂದು ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್, ಇನ್ನೊಂದು ಜಸ್ಟ್ ತಿರುಪತಿ ಅಂತ. ನೀವೇನಾದರೂ ಆನ್ಲೈನಲ್ಲಿ ದರ್ಶನದ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ರೆ ನೀವು ತಿರುಪತಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ರೂಮ್ಸ್ನ ಬುಕ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಜಸ್ಟ್ ತಿರುಪತಿ, ನೀವು ಯಾವುದೇ ರೀತಿ ಆನ್ಲೈನ್ ದರ್ಶನದ ಟಿಕೆಟ್ ಬುಕ್ ಮಾಡ್ಕೊಳ್ದಲೆ ನೀವು ತಿರುಮಲಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ನೀವು ತಿರುಪತಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಕೂಡ ನೀವು ರೂಮ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಯಾರೆಲ್ಲ ಫೆಬ್ರವರಿ ತಿಂಗಳಲ್ಲೂ ಕೂಡ ತಿರುಮಲಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆಲ್ಲ ಕೂಡ ಒಂದು ಶುಭ ಸುದ್ದಿ ಇದೆ. ಅದೇನೆಂದರೆ ನಮಗೆ ಫೆಬ್ರವರಿ ತಿಂಗಳ ದಿವ್ಯಾನುಗ್ರಹ ಹೋಮದ ದರ್ಶನದ ಟಿಕೆಟ್ಸ್ನ ಕೂಡ ರಿಲೀಸ್ ಮಾಡ್ತಿದ್ದಾರೆ. ಇದನ್ನು ನಮಗೆ ಜನವರಿ 26ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಾರೆ. ಈ ಒಂದು ದಿವ್ಯಾನುಗ್ರಹ ಹೋಮದ ಕಾಸ್ಟ್ ಬಂದುಬಿಟ್ಟು ಒಂದು ಟಿಕೆಟ್ಗೆ 1600 ರೂಪಾಯಿ ಆಗಿರುತ್ತೆ. ಒಂದು ಟಿಕೆಟಲ್ಲಿ ಇಬ್ಬರನ್ನ ದರ್ಶನಕ್ಕೆ ಅಲೋ ಮಾಡ್ತಾರೆ. ನೀವು ಈ ದರ್ಶನದ ಟಿಕೆಟ್ನ ಬುಕ್ ಮಾಡಿಕೊಂಡ್ರೆ ಬೆಳಗ್ಗೆ 8 ಗಂಟೆಗೆ ನೀವು ಅಲಿಪಿರಿ ಹತ್ರ ಇರುವ ಸಪ್ತಗಿರಿ ಗೌ ಪ್ರದಕ್ಷಿಣಾ ಶಾಲಾ ಹತ್ರ ಹೋಮನ ಅಟೆಂಡ್ ಆಗಬೇಕು. ಅದಾದ ನಂತರ ಮಧ್ಯಾಹ್ನ 3 ಗಂಟೆಗೆ 300 ರೂಪೀಸ್ ಕ್ಯೂ ಲೈನಿಂದ ದರ್ಶನಕ್ಕೆ ಹೋಗಬೇಕಾಗಿರುತ್ತೆ. ಇನ್ನು ಇದೆಲ್ಲ ಏಪ್ರಿಲ್ ತಿಂಗಳ ಮತ್ತು ಫೆಬ್ರವರಿ ತಿಂಗಳ ಒಂದು ದರ್ಶನದ ಟಿಕೆಟ್ಸ್ ಬಗ್ಗೆ ಮಾಹಿತಿ ಆಗಿತ್ತು. ಇದರಲ್ಲಿ ಯಾವುದೇ ರೀತಿಯ ಚೇಂಜಸ್ ಇದ್ರೂ ಕೂಡ ನಾವು ನಿಮಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ಕೊಡ್ತೀವಿ. ಇದಾಗಿತ್ತು ಇವತ್ತಿನ ಮಾಹಿತಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.